ಹೀಗೆ ತಂದೆ ಮಕ್ಕಳ ಸಂಬಂಧ ಹೀಗೆ ನಿರಂತರವಾಗಿ ನಡೀತಾ ಹೋಗುತ್ತೆ ಅಷ್ಟೇ. ನೀವೇನೇ ಹೇಳಿ, ನೀವು ಮಾಡಿರೋ ತ್ಯಾಗಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಮಕ್ಕಳನ್ನು ಕಿಳಿ ಸಾಕಿದಾಗ ಸಾಕಿದ್ರಿ, ಅದನ್ನ ನಮ್ಮ ಸಂತು ಅರ್ಥನೇ ಮಾಡ್ಕೊಳ್ಳಿಲ್ಲ. ನೀವು ಕಷ್ಟಪಟ್ಟು ದುಡ್ಡನ್ನ ನಿಮ್ಮಿಂದ ಕಿತ್ಕೊಂಡ, ಮನೆ ಕಟ್ಕೊಂಡ, ನಾವು ಅವನ ಜೊತೆ ಇದ್ದಿರೋ ಹಾಗೆ ಮನೆ ಬಿಟ್ಟು ಬರೋ ಹಾಗೆ ಮಾಡ್ದ. ಯಾಕೋ ಇಲ್ಲೊಂದು ಗೂಡು ಕಟ್ಕೊಂಡಿದ್ದೀವಿ ಅಂತ ಸಮಾಧಾನವಾಗಿದ್ರು, ಇಲ್ಲೂ ಸಹ ಪದೇ ಪದೇ ಬಂದು ನಮಗೆ ತೊಂದರೆ ಕೊಟ್ಟ. ಇದು ಯಾವುದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ದೆ ಅವನಿಗೆ ಸಹಾಯ ಮಾಡಿದಿರಲ್ಲ. ತಂದೆಯಾಗಿ ನೀವಿವತ್ತು ಗೆದ್ಬಿಟ್ರಿ. ಆದರೂ ಹೆತ್ತ ತಾಯಿಯಾಗಿ ಆ ಸಂತು ನಮಗೆ ಪದೇ ಪದೇ ಕಷ್ಟ ಕೊಟ್ಟಿರೋದನ್ನ ನೆನೆಸ್ಕೊಂಡ್ರೆ ಅವನನ್ನು ಯಾವತ್ತೂ ಕ್ಷಮಿಸಬಾರ್ದು ಅನ್ನೋಷ್ಟು ಕೋಪ ನನಗೆ ಬರುತ್ತೆ. ಅಂಥದ್ರಲ್ಲಿ ನಿಮಗೆ ಆಮೇಲೆ ಬೇಜಾರಿಲ್ವಾ? ಬೇಜಾರು ಮಾಡ್ಕೊಂಡು ಏನು ಪ್ರಯೋಜನ ಲಕ್ಷ್ಮಿ? ಏನು ಪ್ರಯೋಜನ ಹೇಳು? ಮಕ್ಕಳು ತಪ್ಪು ಮಾಡಿದಾಗ ತಂದೆಯಾದವನು ಕ್ಷಮಿಸ್ಬೇಕು, ಅದು ನನ್ನ ಕರ್ತವ್ಯ, ಅದನ್ನು ನಾನು ಮಾಡಿದ್ದೀನಿ. ನಮ್ಮ ಹೆತ್ತ ಮಕ್ಕಳ ಮೇಲೆ ನಂಬಿಕೆ ಇಲ್ಲ ಅಂದರೆ ಬೇರೆ ಇನ್ಯಾರ ಮೇಲೆ ನಂಬಿಕೆ ಬರುತ್ತೆ? ಇಷ್ಟೆಲ್ಲ ಆದ್ರೂ ಸಂತು ನಮ್ಮ ಕಡೆಗಾಲಕ್ಕೆ ಸಹಾಯಕ್ಕೆ ಬರ್ತಾನೆ ಅಂತ ನನಗೆ ನಂಬಿಕೆ ಇಲ್ಲ. ಅದನ್ನು ಬೆಂಕಿ ಇದನ್ನಲ್ಲ, ಅವನ ಮೇಲೆ ನಂಬಿಕೆ ಇದೆ. ಆ ದೇವ್ರ ಕೈ ಬಿಟ್ಟರು ಆ ಬೆಂಕಿ ನಮ್ಮ ಕೈ ಬಿಡಲ್ಲ ಲಕ್ಷ್ಮಿ. ಅವನ ಮೇಲೆ ನನ್ನ ವಿಶ್ವಾಸ ಇದೆ, ಅಷ್ಟು ಸಾಕು. ನನ್ನ ಹತ್ರ ಇರೋ ಎಲ್ಲ ಎವಿಡೆನ್ಸ್ನ ನಾಶ ಮಾಡಿ ಕೈ ತೊಳ್ಕೊಂಡ್ಬಿಡ್ತೀನಿ. ಫೈನ್, ದುಡ್ಡು ರೆಡಿ ಇದೆ, ಈಗಲೇ ತಂದ್ಕೊಡ್ಬೇಕಾ? ಬೇಡ ಬೇಡ, ನಾನು ಜಾಗ ಫಿಕ್ಸ್ ಮಾಡಿ ನಿಮ್ಗೆ ಹೇಳ್ತೀನಿ. ಇವನನ್ನು ಹೀಗೆ ಬಿಡೋದಕ್ಕಾಗಲ್ಲ. ಇನ್ನೊಂಥರ ಹೊಳೆಗಾಯ ಇದ್ದಾಗ ಕೆರೆತಾ ಇರತ್ತೆ ಅಂತ ಕೆರೆಕೊಂಡ್ರೆ ಮತ್ತೆ ರಣ ಆಗೋವರೆಗೂ ಸುಮ್ಮನಾಗೋಕ್ಕಾಗಲ್ಲ. ಈಗಿನ ಪರಿಸ್ಥಿತಿನಲ್ಲೇ ಏನಾದರೂ ಗುಣ ಮಾಡೋಕ್ಕಾದ್ರೆ ಆಯಿತು. ಅಪ್ಪ, ಅಂತೂ ಕಷ್ಟ ಕಾಲದಲ್ಲಿ ಕತ್ತೆ ಕಾಲು ಹಿಡಿದೇ ಇರೋವಾಗಾಯ್ತು. ಅತ್ತೆ, ಇದೆಲ್ಲ ನಿಮ್ಮಿಂದನೇ ಆಗ್ತಿರೋದು. ನೀವು ಹೋಗಿ ನನ್ನನ್ನು ಬದುಕಿಸ್ತಾ ಇದ್ದೀರ. ಥ್ಯಾಂಕ್ ಯು ಅತ್ತೆ. ಈ ಜಯಂತ ದೊಡ್ಡ ಕಿರಾತಕ. ಮೊದಲು ಅವನ ಹತ್ರ ದುಡ್ಡು ಇಸ್ಕೊಂಡು ಕೈ ತೊಳ್ಕೊಂಡ್ಬಿಡ್ಬೇಕು. ವಾ, ನಿನ್ನ ತಂಟೆಗೆ ಹೋಗ್ಬಾರ್ದು. ಏನು ಮಾಡಲಿ? ಫೋನ್ ಮಾಡಲ? ವೈ ನಾಟ್? ನಾಟ್ ಅ ಬ್ಯಾಡ್ ಐಡಿಯಾ. ಏಯ್, ಜಯಂತ್ ಸರ್ ಫೋನ್ ಮಾಡ್ತಾವ್ರೋ? ಏನು ಸರ್, ತುಂಬ ದಿನ ಆದಮೇಲೆ ನೆನ್ಪು ಮಾಡ್ಕೊಂಬಿಟ್ಟಿದ್ದೀರಾ? ಹಾಗಾದ್ರೆ ನಾನು 2 ದಿನಕ್ಕೆ ನಿಮಗೆ ಫೋನ್ ಮಾಡಿ ಸುಪಾರಿ ಕೊಡ್ತಿರ್ಬೇಕೇನ್ರಿ? ಕೋಪ ಮಾಡ್ಕೋಬೇಡಿ ಸರ್, ಅಪರೂಪಕ್ಕೆ ಫೋನ್ ಮಾಡಿದ್ರಲ್ಲ ಅದಕ್ಕೆ ಕೇಳಿದೆ. ಈಗ ನಮ್ಮಿಂದ ಏನಾಗಬೇಕಿತ್ತು ಸರ್? ನಿಮ್ಮಿಂದ ಒಂದು ಕೆಲಸ ಆಗಬೇಕಾಗಿತ್ತು. ನಾವಿರೋದೇ ನೀವು ಹೇಳೋದನ್ನು ಮಾಡೋದಕ್ಕಲ್ವಾ ಸರ್? ಅದೇನು ಹೇಳಿ. ಇತ್ತೀಚೆಗೆ ಒಬ್ಬ ನನಗೆ ತುಂಬ ತೊಂದರೆ ಕೊಡ್ತಾ ಇದ್ದಾನೆ. ಕತೆ ಮುಗ್ದಿತ್ತು ಅಂತ ಅಂದ್ಕೊಂಡಿದ್ದೆ, ಆದರೆ ಇವತ್ತು ಮಧ್ಯಾಹ್ನ ಮತ್ತೆ ಫೋನ್ ಮಾಡಿದ್ದ. ಅವನನ್ನು ಭೇಟಿ ಮಾಡೋಕ್ಕೆ ಜಾಗ ಸಮಯ 2 ತಿಳಿಸ್ತೀನಿ ಅಂತ ಹೇಳಿದ್ದಾನೆ. ಅದು ಗೊತ್ತಾದ ಕೂಡಲೇ ನಿಮ್ಗೆ ಹೇಳ್ತೀನಿ. ನೀವು ಅವನನ್ನು ಎತ್ತಾಕೊಂಡು ಬಂದು ನನ್ನ ಕೈಗೆ ಒಪ್ಪಿಸ್ಬೇಕು. ಆಗತ್ತಾ? ಸರಿ ಸರ್, ಅವ್ನು ಫೋನ್ ಮಾಡಾದ್ಮೇಲೆ ನೀವು ಹೇಳಿ, ನೀವು ಹೇಳ್ದಾಗೆ ನಾವು ಮಾಡ್ತೀವಿ. ದುರಾಸೆ ಅನ್ನೋದು ಒಂಥರ ಆಳದ ಬಾವಿ ಇದ್ದಾಗೆ, ಎಷ್ಟು ತುಂಬಿದ್ರೂ ತುಂಬಲ್ಲ. ಸುಮಾರು ಜನಕ್ಕೆ ಸತ್ತ ಮೇಲೆ ನರಕ ಏನು ಅಂತ ಗೊತ್ತಾಗುತ್ತೆ, ಆದರೆ ಈ ಜಯಂತನ ಕೈಗೆ ಸಿಗೋರ್ಗೆ ಬದುಕಿದ್ದಾಗಲೇ ನರಕ ದರ್ಶನ. ಯಾರಲ್ಲ ನೀವೆಲ್ಲ? ಯಾಕ್ರಲ್ಲ ಹಿಂಗೆ ಗಾಡಿ ಅಡ್ಡ ಹಾಕಿದ್ರಿ? ಯಾರಲ್ಲ?
ಬರುವ ನೀವ್ ಹೊರಡವ ಪೆಂಡ್ರು ತಗೊಂಡು ಕೋರ್ಟ್ಗೆ ಹೋಗಿ ತಡ ಹೋಯ್ತದೆ. ಭಾವ ನಿಮ್ಮನ್ನ ಇಂಥ ಪರಿಸ್ಥಿತಿನಲ್ಲಿ ನಾನು ಹೇಗ್ ಬಿಟ್ಟು ಹೋಗ್ಲಿ? ಅಯ್ಯೋ ಭಾನುವ ನನ್ ಬಗ್ಗೆ ಚಿಂತೆ ಮಾಡ್ಬೇಡಿ. ಆ ಬಡಿಗಳು ನನ್ಗೇನು ಮಾಡಕ್ಕಾಗುದಿಲ್ಲ ಕಣವ. ನೀವ್ ಹೋಗವ, ತಡ ಆಗೋಯ್ತದೆ ಕಣವ. ನನ್ ಮಾತು ಕೇಳಿ. ಸರಿ ಭಾವ. ನಡಿಯವ. ಬಿಡಲೇ